समद्रङ्गा सङ्गीतध्वनिबन्धुरे अभिषिञ्चामि सम्यक् वा रत्नाकरजगद्रवम् संसिद्धशुद्ध परिहारशुद्ध कर्पूरसम्मेषितचन्दनेन जिनेन्द्रदेवं सुरपुष्पवृष्टि विरेपनं चारु करोमि भक्त्या ॐ ह्रीं श्रीं क्लीं ऐं नरः भगवान् श्री बाहुबलिजनदेवाय श्रीगन्धेनाजिनमभिषेचयामि स्वाहा ಶ್ರೀ ಶಶಿಕಿರಣ್ ಜೈನ್ ನ್ಯಾಯವಾದಿಗಳು ಬೆಳ್ತಂಗಡಿ ಇವರ ಪರಿವಾರದವರು ಈಗ ಶ್ರೀಗಂಧದ ಅಭಿಷೇಕವನ್ನ ಬಾಹುಬಲಿಯ ಮಸ್ತಕದ ಮೇಲೆ ಮಾಡಲಿಕ್ಕಿದ್ದಾರೆ. ಬಾಹುಬಲಿ ಭಗವಾನ್ ಕಿ ಸೇವಾ ಮಾಡೋ ಕರೆದರು. ಅದೇ ಪ್ರಕಾರ ನಮ್ಮ ಸೋಂದಾ ಭಟ್ಟಾಚಾರ್ಯ ಕೂಡ ಮೂರು ಗಂಟೆ ಒಳಗೆ ಬರ್ತೀನಿ. ಇನ್ನು ಅಭಿಷೇಕ ಒಳ್ಳೆ ಮಹಾವೀರ್ ಭಗವಾನ್ ಕಿ ಕೇಸರಿ ಅಭಿಷೇಕ ಆಗ್ತಾ ಇದೆ. ಕೇಸರದ ಅಭಿಷೇಕ ಆಗ್ತಾ ಇದೆ. ಕೇಸರಿ ಅಭಿಷೇಕ ಆಗ್ತಾ ಇದೆ. ಕಾಶ್ಮೀರದಿಂದ ತಂದಂತಹ ಅತ್ಯಮೂಲ್ಯವಾದ ಕೇಸರದ ಅಭಿಷೇಕ ಈಗ ನಡೀತಾ ಇದೆ. ಮಾರ್ಚ್ 14ರಿಂದ ಹಿಡ್ಕೊಂಡು ಮಾರ್ಚ್ 21ರ ಮಟ್ಟ ಸೌದಾದಲ್ಲಿ ಇಲ್ಲಿ ಪಟ್ಟಾಕಲ ಸ್ವಾಮಿಯವರು ಬಂದರು. ಅಲ್ಲಿ ಪ್ರತಿ ವರ್ಷ ಶಿಕ್ಷಕರ ವಿಧಾನ ಆಗ್ತದೆ. ತಾವೆಲ್ಲರೂ ಸ್ವಾಮೀಜಿಯವರು ಅವ್ರ ವತಿಯಿಂದ ಆ ಮಟ್ಟದಲ್ಲಿ ಎಲ್ಲರೂ ವಿಧಾನ ಕುಂದಿರ್ಬೇಕಂತ ತಮ್ಮೆಲ್ಲರಿಗೆ ನಿಮಂತ್ರಣೆ ಮಾಡಕತ್ತಾರು. ತಾವೆಲ್ಲರೂ ಬರಬೇಕು. 14 ಮಾರ್ಚ್ ನಡೆದ 21 ಮಾರ್ಚ್ ಮಟ್ಟ 2019 ತಾವೆಲ್ಲರೂ ಬರಬೇಕು. 108 बालाचार्य सिद्धसेन महाराज की ಮತ್ತೊಂದು ಮೂಡುಬಿದಿರೆ ವಕ್ತಾರರು 19 ಮಾರ್ಚ್ ಮೂಡುಬಿದಿರೆ ಗುರುಬಸ್ತಿ ವಾರ್ಷಿಕೋತ್ಸವ ಇದೆ. ಅದರಲ್ಲಿ ಬರಬೇಕು. ಅದೇ ಪ್ರಕಾರ ಹೊರನಾಡಿನಲ್ಲಿ ಬಲಿಗೆ ಇದೆ. ಆ ಬಲಿಗೆದಲ್ಲಿ ಮಾರ್ಚ್ 8 ನಡ್ಕೊಂಡು ಹನುಮಮಠ ಪಂಚಮಿ ನಾವೆಲ್ಲರೂ ಬರಬೇಕು. ಸಂಗೀತ
ರಾಜ್ಯಗಳ ಅರಮನೆ ತರ ಅದೇ ಪ್ರಕಾರ ಅರಮನೆ, ಅದೇ ಪ್ರಕಾರ ವೈಭವ, ಅದೇ ಪ್ರಕಾರ ದಿಗ್ವಿಜಯ, ಅದೇ ಪ್ರಕಾರ ಜಲ್ವಿದ ಮಲ್ವಿದ ತುಷ್ಟಿವಿದ, ಒಂದಿಲ್ಲ ಎರಡಿಲ್ಲ. ಏನ್ ಕೃಷಿ ಹಸಿ ಮಸಿ ಕೃಷಿ ವಿದ್ಯಾ ವಾಣಿಜ್ಯ ಶಿಲ್ಪಿ ಕಲಾ ನನಗನಿಸಿದ ಮಟ್ಟಿಗೆ ಇಲ್ಲಿ ಎಷ್ಟು ಮಂದಿ ಸಾಧುಗಳು ಆಚಾರ್ಯ ಮನೆಗಳು ಬಂದಿದ್ದೇವಲ್ಲ, ಇನ್ನೊಳಗೆ ಇತಿಹಾಸದೊಳಗ ಎಲ್ಲಿ ಕೂಡ ಆಗಿಲ್ಲ ಅಂತ ಪಂಚ ವೈಭವ, ಈ ಮಹಾವೈಭವ ಇಲ್ಲಿ ಎಲ್ಲಿ ಮಾತ್ರ ಹೇಮಾವತಿ ಅಮ್ಮವರು, ಇಲ್ಲ ಸುಪ್ರೀಂ ಅವರು ಅಂತ ಅಮ್ಮವರು. ಎಲ್ಲ ಕೂಡ ಪರಿವಾರ ಇಷ್ಟು ಸುಂದರವಾಗಿ ಮಾಡಿರೋ. ನಾನು ನಿಮ್ಗೆ ಒಂದೇ ಹೇಳ್ತೇನೆ, ಈ ಹೆಗಡೆ ಪರಿವಾರ ಏನಿದೆಯಲ್ಲ ದುಡ್ಡಿಗೋಸ್ಕರ ಅಲ್ಲ, ಒಂದು ಶ್ರದ್ಧಾ ಆಸ ವಿಶ್ವಾಸ ಭಕ್ತಿದಿಂದ ಈ ಮಹಾಮಸೇಕನ್ನು ಮಾಡ್ತಾರೋ. ತಾವು ಎಲ್ಲರೂ ಬಂದಿರಿ, ನಮ್ಮ ಅರ್ಜುನ ಹೇಳ್ತಾರೋ ಮಹಾರಾಜರ ಮತ್ತೇನಿದ್ರೆ ಕಡೆ ಕೇಳಿ ಅವ್ರಿಗೆಲ್ಲ ನಾವು ವ್ಯವಸ್ಥೆ ಮಾಡ್ತೇವೆ. ಬಂದಂತ ಭಕ್ತಾದಿಗಳಿಗೆ ಏನು ತಕ್ಲೀಫ್ ಆಗಬಾರ್ದು, ಯಾವ್ದು ಕಷ್ಟ ಆಗಬಾರ್ದು ಅನ್ನೋಂಥ ವ್ಯವಸ್ಥೆ ಮಾಡಿದಾರೋ. ಅದಕ್ಕಾಗಿ ನಮ್ಮ ಸೋನಾ ಸಮಯ ಬಂದಾರು, ಮೂಡಿಬಿದ ಬೆಟ್ಟರು ಬಂದಾರು, ಮತ್ತು ನಮ್ಮ ರಿಸೆಪ್ಷನ್ ಬೆಟ್ಟರು ಬಂದಾರು. ಇವ್ರು ಕೂಡ ನಿನ್ನೆ ಬಂದಿದ್ರು ಬಹಳ ಸುಂದರವಾಗಿ. ಸೌದರ್ವಿನ ಸ್ವತಃ ಸ್ವರದಿಂದ ಬಂದು ಆ ಭಗವಂತನ ಜನ್ಮಾಭಿಷೇಕ ಮಾಡ್ತಾನು. ಎಲ್ಲಿ ಆ ಪಾಂಡುಕ್ಷರ ಮ್ಯಾಗ ಆಗಿ ಹೋಗಿ ಒಂದಿಲ್ಲ ಎರಡಿಲ್ಲ 1008 ಕಲಸಿನ ಅಭಿಷೇಕ ಮಾಡ್ತಾರಲ್ಲ, ಅದೇ ಪ್ರಕಾರ ಇಲ್ಲಿ ಕೂಡ ಬೆಳಿಗ್ಗೆ 1008 ಕಲಸಿನ ಅಭಿಷೇಕ, ಎರಡನೇ ಜನ್ಮಾಭಿಷೇಕ. ನನ್ನ ಮಕ್ಕಳು 4 ಮಂದಿ ಮಕ್ಕಳು ಸಸ್ಯಾರು ಮೊಮ್ಮಕ್ಕಳು ಎಲ್ಲ ಕೂಡಿ ಇಂಥ ವೈಭವ ಮಾಡ್ತಾ ಆ ರತ್ನಮ್ಮ ಹೆಗಡೆ ಕೂಡ ಅಲ್ಲೇ ಕೂತ ಖುಷಿಯಾಗಿ ಎಲ್ಲರಿಗೆ ಆಶೀರ್ವಾದ ಕೊಡ್ಬೇಕು. ನೋಡಿ ಮತ್ತೊಮ್ಮೆ ಅಲೇ ಗೋಮಟೇಶ್ವರ ಬಾಹುಬಲಿ ಭಗವಾನ್ ಕಿ, ಅಲೇ ರತ್ನಮ್ಮ ಕಿ, ಬಾಹುಬಲಿ ಭಗವಾನ್ ಕಿ. ಬೈ ಪುಣ್ಯಾತ್ಮ ಮಾಸಕ ಅಭಿಷೇಕ ವೈಭವ ನೋಡ್ಲಿಕ್ಕೆ ಬಂದಿದ್ದೀರಿ. ನಾ ಹೇಳ್ಬೇಕಂದ್ರೆ ಇನ್ನೊಂದು एक सौ बालाचार्य सिद्धसेन महाराज की जय. ಇದೀಗ 108 ಬಾಲಾಚಾರ್ಯ ಸಿದ್ದಸೇನ ಮಹಾರಾಜರು ನಮ್ಮ ಮಂಗಲ ಪ್ರವಚನ ನೀಡಬೇಕು ಅಂತ ನಿಮ್ಮ ಪಾದಮೂಲದಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. भले देवादेव श्री आदिनाथ भगवान की. ಎಲ್ಲರಿಗೆ ನಷ್ಟ ಆಗಿದೆ ಕೇಳ್ಕೊಂತಾರಿಗೆ ತೆಳಗೆ ಅವಾಜ್ ಬಂದ ತಿಂಡಿ ಆಗಿದೆಯಲ್ಲ, ಯಾರ್ಯಾರ್ದಾಗಿದೆ ಕೈ ಎತ್ತಿ ನೋಡಿ ನಿಮಗೆ, ಯಾರ್ಯಾರ ತಿಂಡಿ ಆಗಿದೆ ಬೆಳಗ್ಗೆ. ಹಾ, ಬಲೆ ದೇವಾದೇವ ಶ್ರೀ ಆದಿನಾಥ್ ಭಗವಾನ್ ಕಿ. ಎರಡು ಕೈ ಯಾರಿಗೆದ ಮೇಗೆ, ಯಾರಿಗೆದ ಮ್ಯಾಗ ಮಾಡುದು. ಬಲೆ ದೇವಾಲಯ ಶ್ರೀ ಚಂದ್ರಪ್ರಭು ಭಗವಾನ್ की, बड़े देवालय श्री गोमटेश्वर बाहुबली भगवान की, बड़े देवालय श्री रत्नगिरी बाहुबली भगवान की, हेगड़े भगवान की. निम्मेಲ್ಲರಿಗೆ ಬೈ ಪುಣ್ಯಾತ್ಮ ನೋಡಿ, ಯಾರಿಗೆ ನೀರುಡಿಕೆ ಆಗಿತ್ತು ಅಲ್ಲ ನಾಷ್ಟ ಆಗ್ಲಿಲ್ಲ ಅಂದ್ರೆ ಕೆಳಗೆ ಊಟದ್ದು ನಾಷ್ಟದ ವ್ಯವಸ್ಥೆ ಇದೆ. ಇಲ್ಲಿ ಮ್ಯಾಗಿ ಕೂಡ ಎಲ್ಲರಿಗೆ ಮಜ್ಜಿಗೆ ವ್ಯವಸ್ಥೆ ಇದೆ. ಇದೆ ಬಾಹುಬಲಿ ಭಗವಾನ್ ಕಿ. ಓಂ ಹ್ರೇ
तदभिषेच मुक्तायादिमङ्गलमः अर्घ्यं निर्वपामहे स्वाहा शान्तिं शान्तिदार दिव्यपुष्पाञ्जलिः अम्भोगे सम्प्रदे कुम्भे रम्भोदरणिवेशवे पूर्णस्मैरविचिञ्जामे चतुर्भे भुवनप्रभम् चत्वारक्यं शुभाख्यपतिता जलधारा पुष्करावर्तकारे ख्यातोऽम्भोदप्रवेदकिमुकलशजरा व्याजामासाद्य सद्यः कर्तुं भर्तुमहीयसमनमभगत नित्यनिक्षेपयोग्ये पूर्णस्ते पूर्णकुम्भे सकलमर्हरे स्नापयामि चतुर्भे ॐ ह्रीं श्रीं क्लीं ऐं हरः चतुष्केण कुम्भेन जलेन दिनमभिषेचयामि स्वाहा चतुष्कोणकुम्भेन दिनमभिषेचयामि स्वाहा ಬಂಧುಗಳೇ, ಭಗವಂತನಿಗೆ ಚತುಷ್ಕೋಣ ಕುಂಭಾಭಿಷೇಕ ನಡೀತಾ ಇದೆ. ಎಲ್ಲ ದಿಕ್ಕುಗಳ ಭಯ ದೂರವಾಗಲಿ, ಎಲ್ಲ ರೀತಿಯ ನಮ್ಮ ಕಶ್ಮಲಗಳು ದೂರವಾಗಲಿ, ಶಾಂತಿ ಸಮೃದ್ಧಿ ನೆಲೆಯಾಗಲಿ ಎನ್ನುವಂತಹ ಭಗವಂತನಿಗೆ ಅರ್ಪಿಸುವಂತಹ ಚತುಷ್ಕೋಣ ಕುಂಭಾಭಿಷೇಕ. ಭಗವಾನ್ ಕಿ ಅಭಿಷೇಕ ಮಾಡುವ MS फोटो चित्रो मेल बन ये माइक खराब हो वो आवाज आई है। तो मैं आपसे निवेदन कर रहा हूँ कि जो कुछ भी आप देख रहे हैं आपके बीच से ही निकली इंसान के द्वारा बना हुआ, उन्हीं के द्वारा यहाँ से पवित्र हुआ। यहाँ की माटी, यहाँ की संस्कृति, यहाँ के लोग सब संस्कारित हैं। और आज यही कारण है कि दक्षिण प्रांत अपनी एक अलग पहचान रखता है। अभी आप देख रहे हैं पंचाभिषेक हो रहा है, आपने देखा है भगवान ने अपना कोई भी रंग नहीं धोया।
5 प्रकार के अभिषेक यहाँ चल रहे हैं। अभी आपने देखा केसर का कैसा कितना अच्छा रंग नीचे बिखर रहा, या हल्द का रंग हो कितना अच्छा रंग हो बिखर रहा, लेकिन भगवान हिले भी नहीं, डुले भी नहीं, धोया भी नहीं। जो लोग अपने भीतर ठहर जाते हैं, ध्यान की गहराई में उतर जाते हैं, उन्हें कर्म धोने की जरूरत नहीं पड़ती। कर्म अपने आप ऐसे ही धुल जाते हैं, कोई भी कर्म हो। और आपसे निवेदन कर रहा हूँ, अगर आपको कुछ सीखना है, समझना है, उस व्यक्ति को उस प्रकार के सामने आप खड़े हों और एक बात देखें वो किस प्रकार का व्यक्तित्व है और किस प्रकार का उनका यहाँ पर मैनेजमेंट है और उनकी सेवाएं पूरे देश के प्रति आकर्षित करती है। जो चीजें तीर्थंकरों के माध्यम से हुआ करती थी, वो चीजें आज इस माटी के ऊपर हो रही है। मैं आपसे निवेदन करके कहना चाहता हूँ, इस धरती के ऊपर सज्जनों की कमी नहीं है, लेकिन हमारे पास सज्जनों को देखने वाली आंख नहीं है। अगर हम यहाँ से निकलते हैं सज्जनता के साथ परमात्मा की प्यास को लेकर, तो हमें वो चीजें दिखाई पड़ती हैं और ऐसे लोगों से हमारी मुलाकातें होती है। इस पृथ्वी पर आज भी ऐसी आत्माएं विद्यमान हैं जिनके माध्यम से इस पृथ्वी का संचालन, इस देश की माटी का संचालन होता है। यानी कि बुद्धि संचालित हुई थी और बुद्धि के आश्रय चलने के कारण से आप जानते हैं कि तीर्थंकर के खानदान में, प्रथम तीर्थंकर की परंपरा में काल का दोष कहें या हम लोगों का दुर्भाग्य कहें या कलंक लगने का निधत्त कर्म कहें, हम कुछ भी कर सकते हैं इस बात को, लेकिन तीर्थंकर के खानदान में एक घटना घटी। उस घटना को देखने के बाद हम लोगों को सुनना चाहिए, समझना चाहिए कि जब बाहुबली के ऊपर उपसर्ग और चक्र चलने की भी बारी आई, तो हमारे साथ भी कर्मों के ऐसे चक्र लगे हुए हैं, वो कभी भी चल सकते हैं और कभी भी हमारे ऊपर भी इस प्रकार के उपसर्ग पारिवारिक हो, सामाजिक हो, कौटुंबिक हो, राजनीतिक हो, दोस्तगत हो, किसी भी प्रकार से उपसर्ग हो सकते हैं। महान आत्माओं के चरित्र को देख करके हमें बहुत कुछ सीख लेना चाहिए। आज हमारे सामने बाहुबली भगवान खड़े हैं, उन्हें एक आकार दिया गया है, संस्कारित किया गया है। जिस चावल को, राइस को आप ग्रहण करते हैं, अगर उसी चावल के दाने के ऊपर कहीं भक्तावर की पंक्तियां या नमोकार मंत्र लिख दिया जाए तो चावल कीमती हो जाता है। इसी प्रकार से अगर भगवान की प्रतिमा का अवलोकन करते करते हमारा मन कहीं संस्कारित हो जाए, हमारी आँख कहीं संस्कारित हो जाए, सुनते सुनते अगर हमारे कान कहीं संस्कारित हो जाए और अभिषेक करते करते कहीं प्रतिमा के स्पर्श से हम कहीं संस्कारित हो जाए, तो समझना कि हमारे भाव बहुत कम बचे हैं और हमारी जिंदगी में भी ऐसे अवसर प्राप्त हो सकते हैं। आज इस माटी पर जो कुछ भी हो रहा है, मैं एक छोटी सी घटना आपसे कहना चाहूँगा। कुशलार की एक ऐसा सम्राट हुआ जिसने ये घोषणा की कि मैं परसों महादेव की प्रतिमा की स्थापना में, शंकर की स्थापना में जाऊंगा, आप सबको चलना है। ध्यान से सुनिए। पब्लिक को उसने निमंत्रण दे दिया, आमंत्रित किया, बुलाया। रात उस स्वप्न में आकर के महादेव ने कहा, मैं तुम्हारी प्रतिमा के उद्घाटन में नहीं आ सकूंगा क्योंकि मुझे कुशलार के पास जाना है और वो उसके मंदिर का उद्घाटन करना है। शायद सुन रहे होंगे आप मेरी बात, ये चर्चा। राजा बड़ा पशुपीठ में पड़ा कि शंकर ने स्वयं आकर के कहा कि मैं आपके यहाँ नहीं पहुंच सकूंगा, मैं कुशलार के यहाँ जाऊंगा। उसे समझ नहीं पड़ा
सवेरे उठा, रात में उसने पूछा कि पुसलार नाम का कौन सा व्यक्ति है, और उसे खोजते खोजते उसके द्वार पर पहुंच गया। वो कुटिया में बैठा हुआ था। लोगों ने कहा कि पुसलार यहाँ रहते हैं। उसे आश्चर्य हुआ कि शंकर इस कुटिया के अंदर क्यों आएंगे, यहाँ क्यों आएंगे। फिर भी मैं जाकर के पूछता हूँ। भीतर जाकर के उसने पूछा कि आपके यहाँ कल शंकर पधारने वाले हैं? उसने कहा मुझे ज्ञात नहीं। बोले शंकर ने स्वयं मुझे कहा है कि मैं पुसलार के पास जाऊंगा, उनके मंदिर का उद्घाटन करना है। चाहूंगा कि ध्यान दें इस बात को, मुझे पुसलार के यहाँ जाना है, पुसलार के मंदिर का उद्घाटन करना है। पुसलार ने कहा मैंने कोई मंदिर नहीं बनाया। सम्राट ने कहा कि मैंने लाखों करोड़ों रुपए खर्च करके बहुत विशाल एक मंदिर का निर्माण किया है, और शंकर ने मेरे आने से मना कर दिया है, और पुसलार के आएंगे। पुसलार ने कहा ईंट, पत्थर, कंक्रीट, सीमेंट का कोई मंदिर मैंने तैयार नहीं किया। मेरे दिल के अंदर शंकर का एक मंदिर बना है, मैं उस मंदिर की उपासना कर रहा हूँ, तो शंकर वहां पधारने वाले हैं। तो जो ऐसी ये घटना यहाँ दिख रही है, बहुत विशाल घटना है। अगर आज हेगड़े परिवार यहाँ है, इतनी बड़ी प्रतिमा यहाँ खड़ी है, असंख्य लोग यहाँ आकर के यदि पुण्य का लाभ ग्रहण कर रहे हैं, तो आप एक बात का ध्यान रखना, ईंट और पत्थर से निर्मित किए हुए स्थान हमारे अहंकार के कारण बन सकते हैं, लेकिन दिल के अंदर जब किसी परमात्मा की छवि बनती है तो हमारे निर्वाण का भी कारण बनती है। इस बात को हमें ध्यान रखना करे। और वही उपासना जो पुसलार ने की, पहली मिनट तक रहे, इसका कोई तल नहीं, आकाश की कोई सीमाएं नहीं है, तो मन की भी कोई सीमाएं नहीं है, और समुद्र के अगर किनारे नहीं है, सीमाएं नहीं है, बांध नहीं बना है, तो आज हमारे मन की भी कोई सीमाएं नहीं है। Those who love their rides. Presenting the all-new Suzuki Access 125, the unleavable. Now go retro, the new Access Special Edition.
आप लोगों की आवाज मेरे पास तक नहीं पहुंचे, आप लोग सब बैठे देख रहे हैं। फिर से बाहुबली भगवान की थोड़ी सी बाहुबली भगवान की। जो भी नीचे आवाज जा रही हो तो जल्दी देर तक मेरा वक्तव्य। ಟ್ರಾವೆಲ್ಸ್ ಮಂಗಳೂರು, ಚತುಷ್ಕೋನ 2 ಮನ್ಮಥ ಕುಮಾರ್ ನೆಲ್ಲಿಕಾರು, ಚತುಷ್ಕೋನ 3 ಸೋಹನ್ ಲಾಲ್ ಜೈನ್ ಬೆಂಗಳೂರು, ಚತುಷ್ಕೋನ 4 ಶ್ರೀಮತಿ ಪಂಕಜ ಮಹಾವೀರ ಸೂಜಿ ಹುಬ್ಬಳ್ಳಿ ಮತ್ತು ಪರಿವಾರ. ಕಲ್ಕಚೂರ್ಣದ ಅಭಿಷೇಕದ ಸೇವಾ ತತ್ವಗಳು ಶ್ರೀ ಕೆ.ಸಿ. ಧರ್ಮೇಂದ್ರಯ್ಯ ನಳಗೋಡು ಎಸ್ಟೇಟ್ ಕಳಸ ಇವರು ಕಲ್ಕಚೂರ್ಣದ ಅಭಿಷೇಕದಲ್ಲಿ ಭಗವಂತ ಸುರಸುಂದರವಾಗಿ ಕಾಣ್ತಾ ಇದ್ದಾರೆ. ಮೋಡದ ಮರೆಯಲ್ಲಿರುವಂತಹ ಬಿಂಬ ಧರೆಗೆ ಇಳಿದು ಬಂದಂತೆ ಕಾಣುವ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಈ ದೃಶ್ಯ ನಮಗೆ ಬಹಳ ಪುಣ್ಯದಾಯಕವಾಗಿರುವಂತಹದ್ದು. ಈ ಪಾವನ ದರ್ಶನದಿಂದ ನಮ್ಮ ಕರ್ಮಗಳು ಕಲ್ಕಚೂರ್ಣದ ಅಭಿಷೇಕ ಬಾಹುಬಲಿಯ ನಗುಮುಖವನ್ನು ಹಿಮಗಿರಿಯಲ್ಲಿ ಕಂಡಂತೆ ನಾವು ಕಾಣಬಹುದು. ಆ ಸುಂದರ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗ್ತಿದ್ದೇವೆ. ಈ ಕಲ್ಕಚೂರ್ಣದ ಅಭಿಷೇಕ ನಡೆಸಿಕೊಳ್ತಾ ಇರುವವರು ಶ್ರೀ ಕೆ.ಸಿ. ಧರ್ಮೇಂದ್ರ ಕಳಕೋಡು ಎಸ್ಟೇಟ್. ಮತ್ತೆ ಕಷಾಯದ ಅಭಿಷೇಕ ಹಾಗೂ ಕಷಾಯವನ್ನು ಮಾಡುವವರು ದಯವಿಟ್ಟು ಅಟ್ಟಲಿಗೆ ಇರಬೇಕು. ಕಷಾಯದ ಅಭಿಷೇಕ ಮಾಡುವವರು ಶ್ರೀ ಎಸ್ ಶ್ರೇಷ್ಠ ಜೈನ್ ಬೆಂಗಳೂರು ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಅದೇ ರೀತಿ ಚತುಷ್ಕೋಣವನ್ನು ಪಡೆದಂತಹ ರತ್ನಾಕರ್ ಜೈನ್ ಟ್ರಾವೆಲ್ಸ್, ಮನ್ಮಥ್ ಕುಮಾರ್ ನೆಲ್ಲಿಕಾರು, ಸೋಹನ್ ಲಾಲ್ ಜೈನ್ ಬೆಂಗಳೂರು, ಶ್ರೀಮತಿ ಪಂಕಜ ಮಹಾವೀರ ಸೂಜಿ ಹುಬ್ಬಳ್ಳಿ ಇವರು ಕೂಡ ಸಿದ್ಧರಿರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದಾರೆ. ಬೋಲಿ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಒಂದು ವೇಳೆ ಭಗವಂತನ ಈ ಪಾವನ ದರ್ಶನದಿಂದ ನಮ್ಮ ಕರ್ಮಗಳು ಕ್ಷಯವಾಗುತ್ತವೆ. ಈಗ ಇಲ್ಲಿ ಕೆಲವರು ಕಲಶ ಪಾಸ್ ಇದ್ದವರು ಹಿಂಭಾಗದಿಂದ ಬಂದು ನೀರು ಹಾಕಿ ಹೋಗಿದ್ದಾರೆ, ಹಾಗಾಗಿ ಅದು ಹೊಡೆದದ್ದು. ಈಗ ಯಾರಾದರೂ ಜಲಾಭಿಷೇಕ ಮಾಡಬೇಕಾಗಿ ಆಸಕ್ತಿ ಇದ್ರೆ ಬಂದದ್ದು ಮಾಡ್ಕೊಂಡು ಮೇಲೆ ಬರ್ಬೋದು. ಈಗ ಕಲಶ ಎಲ್ಲಿ ಬರಲಿಲ್ಲ, ಕೆಲವರು ಬಂದವರು ಈ ಕಡೆ ಎಡಭಾಗದಿಂದ ಬಂದು ನೀರು ಹಾಕಿ ಹೋಗಿದ್ದಾರೆ. ಕಲಶ ಸರಿಯಾಗಿ ಅಲ್ಲಿ ತಗೊಳ್ದು ಯಾರು ನಿದ್ರೆ ಬರ್ಬೋದು, ಕಲಶ ಕೂಡ ಹಾಕ್ಬೋದು. ಸೂಚನೆಯನ್ನು ನೀಡ್ತಾ ಇದ್ದಾವೆ. ಜಲಾಭಿಷೇಕವನ್ನ ಪಡೆದಂತ ಬಂಧುಗಳು ಜಲಾಭಿಷೇಕಕ್ಕೆ ಈಗ ಅವಕಾಶವನ್ನು ಮಾಡಿಕೊಡುತ್ತೇವೆ. ತಾವು ಅಟ್ಟಳಿಗೆಯನ್ನು ಏರಿ ಜಲಾಭಿಷೇಕ ಬಾಕಿ ಡೋರ್ ನೆರವೇರಿಸಬಹುದು ಅಂತ ಹೇಳಿ ಅಪ್ಪಣೆಯಾಗಿದೆ. ಇದೀಗ ಕಲ್ಕಚೂರ್ಣದ ಅಭಿಷೇಕದಲ್ಲಿ ನಾವೆಲ್ಲ ಮಂದಸ್ಮಿತವಾದ ಬಾಹುಬಲಿಯನ್ನು ನೋಡ್ತಾ ಇದ್ದೇವೆ. ಮತ್ತೆ ಅದೇ ರೀತಿ ದ್ರವ್ಯ ಅಭಿಷೇಕಕ್ಕೆ ಪೂಜೆಯನ್ನು ಪಡೆದಂತ ಎಲ್ಲ ಬಂಧುಗಳು ತಾವು ಸಿದ್ಧತೆಯನ್ನು ನಡೆಸಿಕೊಳ್ಳಿ ಎನ್ನುವ ಸೂಚನೆ ನೀಡಿದ ಇದೀಗ ಹಾಡು. ಇದೀಗ ಆಚಾರ್ಯ ಪುಷ್ಪನಾಥ ಸಾಗರ ಮಹಾರಾಜರು ಹಲೋ ಬಾಹುಬಲಿ ಭಗವಾನ್ ಕಿ ಜೈ. बोले बाहुबली भगवान की ನಮ್ಮನ ದೇವಲೋಕ ಒಂದು ಭೂಮಿಗೆ ದೈತವ್ವ, ನಮ್ಮನ ದೇವಲೋಕ ಒಂದು ಭೂಮಿಗೆ ದೈತವ್ವ, ನಮ್ಮಾಗಿದ್ದ ಜ್ಞಾನದಿಂದ ಚಂದ್ರನಂತ ಹರಡೈತವ್ವ, ನಮ್ಮನ ದೇವಲೋಕ ಒಂದು ಭೂಮಿಗೆ ದೈತವ್ವ. ಕ್ಷೀರಾಭಿಷೇಕಕ್ಕೆ ಸಿದ್ಧತೆಯನ್ನ ನಡೆಸಿಕೊಡ್ತಾ ಇದ್ದಾವೆ. ತ್ಯಾಗಮೂರ್ತಿ, ಅಹಿಂಸಾ ಮೂರ್ತಿ ಭಗವಾನ್ ಬಾಹುಬಲಿಯ ರತ್ನಗಿರಿಯ ಈ ಸುಂದರ ಮೂರ್ತಿಗೆ
ಕ್ಷೀರಾಭಿಷೇಕ ಭಗವಂತನನ್ನ ಬೇರೆ ಬೇರೆ ಬಣ್ಣಗಳಿಂದ ಬೇರೆ ಬೇರೆ ದ್ರವ್ಯಗಳಿಂದ ನೋಡ್ತಾ ಇದ್ದಾರೆ. ಕ್ಷೀರಾಭಿಷೇಕಂ ಕರೋಮಿ ರೋಮಾಂಚಕಾರಿ. बोलिए बाहुबली स्वामी भगवान की जय, बोलो बाहुबली स्वामी भगवान की, बोले बाहुबली स्वामी भगवान की, बोले बाहुबली भगवान की। ಶ್ರೀಮತಿ ಸುನಂದಾ ಬಿಪಿಯಿಂದ ಮತ್ತು ಮಕ್ಕಳು ಶಾಂತಿ ನಿಲಯ ಗಂಗಾಚೂರ್ಣ ಅಭಿಷೇಕ ಮಾಡುವವರು ಗಂಗಾಚೂರ್ಣದ ಅಭಿಷೇಕ ತಿಳಿಸಿಕೊಂಡವರು ಕೆಸಿ ಚಂದ್ರಯ್ಯ ಕಳಕೋಡಿ ಎಸ್ಟೇಟ್ ಕಳಸ ದಯವಿಟ್ಟು ಕೊಡಬೇಕು. ಆ ನಂತರದವರು ಹಲಸಿನ ಅಭಿಷೇಕದವರು ತಯಾರಾಗಬೇಕು. ಕ್ಷೀರಾಭಿಷೇಕ ಬಹಳ ಸುಂದರವಾಗಿ ಮನೋಹರವಾಗಿ ಸಾಗಿ ಬರ್ತಾ ಇದೆ. ಭಗವಂತನನ್ನ ಬೇಡಿಯ ರೂಪದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಮುಂದೆ ಕಲ್ಕಚೂರ್ಣದ ಅಭಿಷೇಕವನ್ನು ವಹಿಸಿಕೊಂಡಿರುವವರು ಶ್ರೀ ಕೆ.ಸಿ. ಧರಣದ ಕಳ್ಕೋಡು ಅಟ್ಟಳಿಗೆಯಲ್ಲಿ ಇರಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಅರಶಿಯನ ಅಭಿಷೇಕದವರು ಕೂಡ ಸಿದ್ಧತೆಯನ್ನು ನಡೆಸಬೇಕು ಅಂತ ಕೇಳ್ತಾ ಇದ್ದೇವೆ. ಭಗವಂತ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ನಮಗೆ ಕಂಗೊಳಿಸಲಿಕ್ಕಿದ್ದಾನೆ. ರತ್ನಗಿರಿಯ ಈ ವೈಭವದ ಮೂರ್ತಿಗೆ ಮತ್ತೆ ನಗುಮುಖದ ಮೂರ್ತಿಗೆ ಅರಶಿನ ಕ್ಷೀರಾಭಿಷೇಕ ಸಾಗಿ ಬರ್ತಾ ಇದೆ. ಜಯಘೋಷವನ್ನು ಹಾಕುವುದರ ಮೂಲಕ
ನಾವು ಖುಷಿ ಪಡೋಣ, ಸಂಭ್ರಮ ಪಡೋಣ ಅಂತ ಹೇಳ್ತಾ ಬೋಲಿ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. We are the daring ones. We dare to make friends more than the miles we travel. We are the riding souls, the brave, the free. We dare to live for today and dare tomorrow. Dare to ride Suzuki Intruder, India's modern cruiser. ಭಗವಂತ ಚಂದ್ರಶಿಲೆಯಂತೆ ಇವತ್ತು ರತ್ನಗಿರಿಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಜಗದಗಲ ಧ್ಯಾನ ಸಂದೇಶ ಮುಕ್ತ ಮಂದಸ್ಮಿತ ವದನದಿಂದ ಲಲಿತ ಕಿರಣಗಳನ್ನು ಪ್ರಸರಿಸುತ್ತಿರುವಂತಹ ವಿರಾಟ್ ಯೋಗಿಯ ದಿವ್ಯ ಶಿರಸ್ಸಿನ ಮೇಲೆ ಗಗನಾಂಗಣದಲ್ಲಿ ಮುಕ್ಕೋಟಿ ದೇವತೆಗಳು ಸುವರ್ಣ ಪಾಂಡಗಳಿಂದ ಅಮೃತ ದಾಳಿಯನ್ನೇ ಸುರಿಯುತ್ತಿದ್ದಾರೆ ಎಂದು ನಮಗೆ ಭಾಸಾಗ್ತಾ ಇದೆ. ಭಗವಂತನಿಗೆ ಕ್ಷೀರಾಭಿಷೇಕ ನಡೀತಾ ಇದೆ. ಭಗವಾನ್ ಮೇರುವಿಂದ ಕ್ಷೀರ ಸಾಗರ ಸಾಲುವಿಂದ ಸುರರ ಸಡಗರ ರತ್ನಗಿರಿ ಬೆಟ್ಟದಲ್ಲಿ ಬಾಹುಬಲಿಗೆ ಕ್ಷೀರ ಸಾಗರ ಮಸ್ತಕಾಭಿಷೇಕ ಮಾಡುವ ಮಸ್ತಕಾಭಿಷೇಕ ನೋಡುವ ವಿಷಯವಿರುವ ಸುಧನಿಗೆ ಶಾಶ್ವತ ಸುಖದೊಡೆಗೆ ವಿಷಯವಿರುವ ಸುಧನಿಗೆ ಶಾಶ್ವತ ಸುಖದೊಡೆಗೆ ಅಸಮ ಬಲದ ತೇಜಮೂರ್ತಿಗೆ ಮೇರುವಿಂದ ಕ್ಷೀರ ಸಾಗರ. ಈಗ ಚಿನ್ನದ ಬಣ್ಣದ ನಿರ್ಮಿತವಾದಂತಹ ಬಾಹುಬಲಿ ಆಡುವಂತಹ ಸುಂದರವಾದಂತಹ ಅವಕಾಶ ನಮಗೆ ಸಿಕ್ಕಿತು. ನಾವೆಲ್ಲ ಸದವಕಾಶವನ್ನು ಉಪಯೋಗಿಸಿಕೊಂಡಿದ್ದೇವೆ. ಬಂಧುಗಳೇ, ಈಗ ಕಷಾಯದ ಅಭಿಷೇಕ
ಕಷಾಯದ ಅಭಿಷೇಕಕ್ಕೆ ನಾವೀಗ ಸಾಕ್ಷಿ ಆಗ್ತಾ ಇದ್ದೇವೆ ಬಂಧುಗಳೇ. ನಮ್ಮಲ್ಲಿರುವಂತಹ ಮಾನ ಕಷಾಯಗಳು ಅಳಿದು ಹೋಗಬೇಕೆನ್ನುವಂತಹ ದೃಷ್ಟಿಯಿಂದ ಬಾಹುಬಲಿಯ ಮೈ ಮೇಲೆ ನಾವು ಕಷಾಯವನ್ನು ಅಭಿಷೇಕ ಮಾಡಿ ನಮ್ಮ ಮನಸ್ಸಿನ ಒಳಗಿರುವಂತಹ ಕಷಾಯವನ್ನು ತೊಳೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಾಹುಬಲಿ ಭಗವಾನ್ ಈ ಕಷಾಯವನ್ನಾಗಲಿ ಈ ಕ್ಷೀರವನ್ನಾಗಲಿ ಅಥವಾ ಅರಸಿನವನ್ನಾಗಲಿ ಬಯಸಿದವನಲ್ಲ. ಆದರೆ ಬಾಹುಬಲಿಯನ್ನ ಸುಂದರ ದೃಶ್ಯಗಳಲ್ಲಿ ನೋಡುವ ಸಲುವಾಗಿ ನಾವೆಲ್ಲರೂ ಕೂಡ ಕ್ಷೀರವನ್ನ, ಅರಸಿನವನ್ನ, ಕಷಾಯಗಳನ್ನ, ಗಂಧಗಳನ್ನ ಅಭಿಷೇಕ ಮಾಡ್ತಾ ಇದ್ದೇವೆ. ಚತುಷ್ಕೋನದ ಕಳಶ ಚತುಷ್ಕೋನ ಕಲಶ ಶ್ರೀ ಸೋಹನ್ ಲಾಲ್ ಬೆಂಗಳೂರು, ಶ್ರೀಮತಿ ಪಂಕಜ ಮಹಾವೀರ್ ಸುಜಿ ಹುಬ್ಬಳ್ಳಿ. ಒಂದು ಚತುಷ್ಕೋನ ಕಲಶ ಬಾಕಿಯಾಗಿದೆ. ದಯವಿಟ್ಟು ಯಾರು ಪಡ್ಕೊಳ್ಳಿಲ್ಲ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಚತುಷ್ಕೋನ ಕಲಶವನ್ನ ಯಾರು ಪಡ್ಕೊಳ್ಳಿಲ್ಲ ಅವರು ದಯವಿಟ್ಟು ಪಡ್ಕೊಳ್ಬೇಕು. ಇದ್ರೆ ಅರ್ಚಕರು ಅದನ್ನ काली काली कषायों की काली 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 कषायों की संयम के पिछवाड़े कांड के गुलाब कैसे कैसे रंग उड़े उड़े के लाल चारों ओर उड़े रही है ज्ञान के गुलाब, चारों ओर उड़े रही है ज्ञान के गुलाब। ಸುನಂದ ಬಿಪಿ ಇಂದ್ರ ಮತ್ತು ಮಕ್ಕಳು ಶಾಂತಿ ನಿಲಯ ಬೇಣೂರು. ಒಂದು ಕಡೆ ಜಲಶೀಲ